ಪರಮ ಪೂಜ್ಯ ಜಗದ್ಗುರುಗಳ ಪಾದ ಸನ್ನಿಧಿಯಲ್ಲಿ ಭಕ್ತಿಪೂರ್ವಕವಾದ ಪ್ರಣಾಮಗಳು. ಡಾಕ್ಟರ್ ಮಂಜುನಾಥ್ ಅವರೇ, ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ, ಸಭೆಯಲ್ಲಿರುವ ಎಲ್ಲ ಗಣ್ಯರೇ, ಎಲ್ರಿಗೂ ನಮಸ್ಕಾರ. ಈಗ ಮಾತಾಡೋ ಸಮಯ ಹೌದೋ ಅಲ್ವೋ ನನಗೆ ಗೊತ್ತಿಲ್ಲ. ನಾನು ತಡವಾಗಿ ಬಂದಿದ್ದೇನೆ, ಆದರೂ 4 ಮಾತಾಡಿ ಅಂತ ಅವರು ಆದೇಶ ಮಾಡಿರೋದ್ರಿಂದ ನಾನು ಮಾತಾಡ್ತಿದ್ದೇನೆ. ಮಂಜುನಾಥ್ ಅವ್ರ ಮಾತನ್ನು ನಾನು ಕೇಳ್ತಾ ಇದ್ದೆ, ನೀವು ಕೇಳಿದ್ದೀರಿ. ಈಗ ಅಭಿಪ್ರಾಯವಾಗಿರೋ ಮಾತೇನಂದ್ರೆ, ಬಹಳ ದಿನಗಳ ನಂತರ ಮಂಜುನಾಥ್ ಅವರು ಮೊದಲನೇ ಹೆಂಡತಿನ ಬಿಟ್ಬಿಟ್ಟಿದ್ದಾರೆ. ಇನ್ಮೇಲಾದ್ರೂ 2ನೇ ಹೆಂಡತಿ ಜೊತೆ ಸುಖವಾಗಿರ್ಲಿ ಅಂತ ಹಾರೈಸೋಣ. ಅನ್ಸೂಯ ಮೇಡಮ್ ಹೇಳ್ತಾವ್ರೆ, ಇನ್ಮೇಲೂ ಗ್ಯಾರಂಟಿ ಇಲ್ಲ ಅಂತ. ಕೆಲವರು ಇದ್ದಾಗಲೂ ಇರೋದಿಲ್ಲ, ಕೆಲವರು ಮಾತ್ರ ಇಲ್ಲದೆ ಇದ್ದಾಗಲೂ ಇರ್ತಾರೆ. ಅಪರೂಪಕ್ಕೆ ಕೆಲವರು ಮಾತ್ರ ಇಲ್ಲದೆ ಇದ್ದಾಗಲೇ ಹೆಚ್ಚಿರ್ತಾರೆ. ಜಯದೇವ ಆಸ್ಪತ್ರೆಯಲ್ಲಿ ಮಂಜುನಾಥ್ ಅವರು ಈಗ ಆ ಕುರ್ಚಿ ಮೇಲೆ ಇಲ್ಲ, ಆದರೆ ಅವರಿಲ್ಲದೆ ಇರುವಾಗಲೇ ಅಲ್ಲಿ ಹೆಚ್ಚಿರ್ತಾರೆ. ಒಂದು ವೃತ್ತಿ ಸಾರ್ಥಕವಾಗೋದು ಹಾಗೇನೆ. ಒಂದು ಜಾಗ ಬಿಟ್ಟು ಅವ್ರು ಹೋದ್ಮೇಲೆ ಜನ ಆ ಜಾಗದಲ್ಲಿ ಮತ್ತೆ 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 ಅವರನ್ನೇ ನೋಡ್ತಿದ್ರೆ ಅವರಿದ್ದಾರೆ ಅಂತ ಅರ್ಥ. ನಮ್ಮಲ್ಲಿ ಭಾಷೆಯಲ್ಲಿ ಒಂದು ಪ್ರಯೋಗ ಇದೆ, ನಾನು ಅವರಿಲ್ಲದನ್ನ ನೋಡಿದೆ ಅಂತ. ಐ ಸಿ ಹಿಸ್ ಆಬ್ಸೆನ್ಸ್ ಅಂತಾರೆ ಇಂಗ್ಲಿಷ್ನಲ್ಲಿ. ನಾನು ಅವರಿಲ್ಲದನ್ನ ನೋಡಿದೆ ಅಂತ. ಇದೊಂದು ವಿಚಿತ್ರವಾದ ಪದ ಪ್ರಯೋಗ. ಇಲ್ಲದನ್ನ ನೋಡೋದು ಹೇಗೆ? ನೋಡೋದು ಅಂದ್ರೆ ಏನಾದ್ರು ನೋಡ್ಬೇಕಲ್ಲ, ಏನು ಇಲ್ಲದನ್ನ ನೋಡೋದು ಹೇಗೆ? ಯಾರಾದ್ರೂ ಒಬ್ರು ಇರಬೇಕಾದವರನ್ನ ನಾವು ಯಾವಾಗಲೂ ಕಲ್ಪಿಸಿಕೊಂಡು ನೋಡ್ತಾ ಇದ್ರೆ ನಾವು ಇಲ್ಲದೆ ಇದ್ದಾಗಲೂ ನೋಡ್ತಿರ್ತೀವಿ ಅಂತ ಅರ್ಥ. ಹಾಗಾಗಿ ಜಯದೇವ ಆಸ್ಪತ್ರೆಗೆ ಹೋದ ಎಲ್ಲ ನೊಂದ ಹೃದಯಗಳು ಈಗ ಮತ್ತೆ 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 ಮಂಜುನಾಥ್ ಅವರನ್ನೇ ನೋಡ್ತಿರ್ತಾರೆ, ಮತ್ತೆ ಮತ್ತೆ ಅವರನ್ನೇ ನೆನಪಿಸ್ಕೊಳ್ತಿರ್ತಾರೆ. ನಾನು ಅಂದ್ಕೋತೀನಿ, ಮೈಸೂರಿನಲ್ಲಿ ನಡೆಯುವ ಸಭೆ ಸಮಾರಂಭಗಳ ಮಾಹಿತಿ ನನಗೊಂಚೂರು ಇರುತ್ತೆ. ಹೊರಗಡೆ ಬಂದಾಗ ಜನಗಳನ್ನ, ನಿಂತಿರುವಂಥ ವಾಹನಗಳನ್ನು ನೋಡಿದ ಮೇಲೆ ನನಗನ್ಸಿದ್ದು, ರಾಜಕೀಯ ಸಭೆಗಳನ್ನು ಹೊರತುಪಡಿಸಿ, ರಾಜಕೀಯ ಸಭೆಗಳನ್ನು ಬಿಟ್ಟು ಇತ್ತೀಚಿನ ವರ್ಷಗಳಲ್ಲಿ ಮೈಸೂರಿನಲ್ಲಿ ಈ ಕಲಾಮಂದಿರದಲ್ಲಿ ನಡೀತಾ ಇರುವಂತಹ ಬಹಳ ಮುಖ್ಯವಾದ ಘಟನೆ ಮಂಜುನಾಥ್ ಅವರ ಈ ಕಾರ್ಯಕ್ರಮ. ನಾವು ಮೈಸೂರಿನವರು ತುಂಬಾ ಪ್ರೀತಿಯಿಂದ ಮಂಜುನಾಥ್ ಅವರಿಗೆ ಹೃದಯ ಕೊಟ್ಟಿದ್ದೀವಿ. ಹೃದಯ ಅನ್ನೋದು ಒಂದು ರೂಪಕ, ಅದು ಆಕಾರ ಅಲ್ಲ. ಆಕಾರ ಡಾಕ್ಟರ್ದವರು, ಆದ್ರೆ ನಮ್ಗೆ ಹೃದಯ ಅಂದ್ರೆ ಅದು ಇನ್ನೂ ಏನೇನೋ ಹೇಳುತ್ತೆ. ನಮ್ಮಲ್ಲಿ ಹೇಳ್ತಾರಲ್ಲ, ಹೃದಯದಲ್ಲಿ ಪಿಸುಮಾತುಗಳಿವೆ ಅಂತೆಲ್ಲ ಅಂತಾರೆ. ಅದೊಂದು ರೂಪಕ ಅದು. ಆ ಅರ್ಥದಲ್ಲಿ ನಾವು ಈ ಹೃದಯವನ್ನು ಮಾತ್ರ ಅಲ್ಲ, ಈ ಹೃದಯ ಕಣ್ಣಿಗೆ ಕಾಣಿಸೋ ಹೃದಯ, ಆದ್ರೆ ಇನ್ನೊಂದು ಪ್ರಾಥಮಿಕವಾದ ರೂಪಕವಾದ ಒಂದು ಹೃದಯ ಇದೆ. ಆ ಹೃದಯವನ್ನ ಇಡೀ ಕರ್ನಾಟಕದ ಜನ ಮಂಜುನಾಥ್ ಅವರಿಗೆ ಕೊಟ್ಟಿದ್ದಾರೆ. ನಾನು ಮೊನ್ನೆನೂ ಮಂಜುನಾಥ್ ಅವರನ್ನ ಕುರಿತು ಒಂದು ಮಾತಾಡ್ತಾ ಹೇಳಿದೆ. ಪ್ರಾಸಂಗಿಕವಾಗಿ ಮಂಜುನಾಥ್ ಅವರು PUCನಲ್ಲಿ ನಾನು ಅವರು ಕ್ಲಾಸ್ಮೇಟ್ಸ್. ಈ ಚಪ್ಪಾಳೆ ನನಗ ಅವ್ರಿಗ ಹೇಳಿ, ನನಗೇನೆ. ಯಾಕೆ ಅಂದ್ರೆ ಮಂಜುನಾಥ್ ಅವ್ರು ಏನಾದ್ರು ಇಲ್ಲಿ ನಿಂತ್ಕೊಂಡು ಕೃಷ್ಣೇಗೌಡರು ನಾನು ಕ್ಲಾಸ್ಮೇಟ್ ಅಂದ್ರೆ ನೀವೇನು ಚಪ್ಪಾಳೆ ಹೊಡಿತಿರ್ಲಿಲ್ಲ. ಯಾಕೆಂದ್ರೆ ಅದರಿಂದ ಅವ್ರಿಗೇನು ಗೌರವ ಬರೋದಿಲ್ಲ. ನಾನ್ ಕ್ಲಾಸ್ಮೇಟ್ ಅಂತ ಹೇಳಿದ್ರೆ ನನಗೆ ಗೌರವ ಬರುತ್ತೆ, ಅದರಿಂದ ನನಗೆ ಚಪ್ಪಾಳೆ ಹೊಡಿತಿದ್ದೀರಿ. ಗೌರವವೇ. ಅವ್ರ ಕ್ಲಾಸ್ಮೇಟ್ ಅಂತ ಹೇಳ್ಕೊಳ್ಳೋದು ಗೌರವ. ಅವ್ರು ನಮ್ಮ ಊರಿನವರು ಅಂತ ಹೇಳೋದು, ನಮ್ಮ ಜಿಲ್ಲೆಯವರು, ನಮ್ಮ ತಾಲೂಕಿನವರು, ನಮ್ಮ ರಾಜ್ಯದವರು, ನಮ್ಮ ದೇಶದವರು ಅಂತ ಹೇಳೋದು ಎಲ್ರಿಗೂ ಗೌರವ. ಒಂದು ದೇಶಕ್ಕೆ, ಒಂದು ರಾಜ್ಯಕ್ಕೆ, ಒಂದು ಸಮುದಾಯಕ್ಕೆ ಎಲ್ರಿಗೂ ಕೀರ್ತಿ ತಂದುಕೊಟ್ಟಂತ ಪುಣ್ಯಾತ್ಮ ಮಂಜುನಾಥ್ ಅವರು. ಬಹಳ ಮಾತಾಡೋದಿಲ್ಲ, ಇಷ್ಟು ಮಾತ್ರ ಹೇಳ್ತೀನಿ. ಈಗ ಮಂಜುನಾಥ್ ನಮ್ಮೆಲ್ರಿಗೂ ಒಂದು ವ್ಯಕ್ತಿಯಾಗಿ ಕಾಣಿಸೋದಿಲ್ಲ. ಮಂಜುನಾಥ್ ಇಸ್ ಅ ಫಿಲಾಸಫಿ. ಮಂಜುನಾಥ್ ಇಸ್ ಅನ್ ಐಡಿಯಾ. ಮಂಜುನಾಥ್ ಇಸ್ ಅ ವೇ ಆಫ್ ಲೈಫ್. ಮಂಜುನಾಥ್ ಇಸ್ ಅ ಪಾಸಿಬಿಲಿಟಿ. ಮಂಜುನಾಥ್ ಅನ್ನೋದೊಂದು ಐಡಿಯಾ. ಒಂದು ಅತ್ಯಂತ ಸಾಧಾರಣವಾದ ಹಿನ್ನೆಲೆಯಿಂದ ಬಂದು ಇಷ್ಟು ದೊಡ್ಡ ಶಿಖರಕ್ಕೆ ಹೋಗ್ಬೋದು ಅನ್ನೋದಕ್ಕೆ ಯಾವ ಐಡಿಯಾ ನೆರವಾಗಿರ್ಬೋದು? ಇಷ್ಟೇ. ಬಹಳ ಬುದ್ಧಿವಂತಿಕೆ ಇದಲ್ಲ ಅದು. ನಮ್ಮಲ್ಲಿ ಯಾರೋ ದೊಡ್ಡವ್ರು ಹೇಳಿದೊಂದು ಮಾತು, ಅಧಿಕಾರಿ ಆಗೋದಕ್ಕೆ ತುಂಬಾ ಬುದ್ಧಿವಂತರು ಬೇಕಾಗಿಲ್ಲಪ್ಪ, ಮೊದಲು ಒಳ್ಳೆಯವರಾಗಿರ್ಬೇಕು ಅವರು, ಆಮೇಲೆ ಬುದ್ಧಿವಂತರಾಗಿರ್ಲಿ, ಮೊದಲು ಒಳ್ಳೆಯವರಾಗಿರ್ಬೇಕು ಅಂತ. ಆದ್ರಿಂದ ಅವ್ರದ್ದು ಐಡಿಯಾ, ಅವ್ರದ್ದೊಂದು ಫಿಲಾಸಫಿ.
ನನ್ನಂತ ಎಷ್ಟೋ ಜನ ಹಳ್ಳಿಗರಿಗೆ ನಾವು ಮತ್ತೆ ಮತ್ತೆ ಯೋಚನೆ ಮಾಡೋದು, ಮಂಜುನಾಥ್ ಅವರ ವಿಷಯ ಎಲ್ಲೋ ಪತ್ರಿಕೆಯಲ್ಲಿ ಓದಿದ್ರೆ, ಎಲ್ಲೋ ಕೇಳಿದ್ರೆ, ಯಾವುದೋ ಯೂಟ್ಯೂಬ್ ಚಾನಲ್ ಅಲ್ಲಿ ಅವ್ರ ಮಾತು ಕೇಳಿದ್ರೆ ಪ್ರತಿ ಸಲ ನಾನು ಅಂದ್ಕೊಳ್ಳೋದೇನೆಂದ್ರೆ, ದಿಸ್ ವಾಸ್ ಅ ಪಾಸಿಬಿಲಿಟಿ ಈವನ್ ಟು ಮೀ. ನನಗ್ ಕೂಡ ಇದೊಂದು ಸಾಧ್ಯತೆ ಇತ್ತು, ನಾನು ಆಗಿಲ್ಲ, ಅವರಾಗಿದ್ದಾರೆ. ಹಾಗೆಯೇ ಇನ್ನು ಮುಂದೆ ಬರುವ ತಲೆಮಾರುಗಳಿಗೆ ಕೂಡ ಮಂಜುನಾಥ್ ಅವರು ಒಂದು ಪಾಸಿಬಿಲಿಟಿ, ಹೀಗಾಗಬಹುದು ನಾವು ಅನ್ನುವಂಥ ಒಂದು ಧೈರ್ಯ, ಒಂದು ಭರವಸೆ, ಒಂದು ವಿಶ್ವಾಸ. ಆ ದೃಷ್ಟಿಯಿಂದ ಮಂಜುನಾಥ್ ಇಸ್ ಎ ಪಾಸಿಬಿಲಿಟಿ, ಈಸ್ ಎ ಫಿಲಾಸಫಿ. ಯಾಕೆಂದ್ರೆ ನಮ್ಮಲ್ಲಿ ಬಹಳ ಜನಕ್ಕೆ ನಂಬಿಕೆ ಇರೋದೇನೆಂದ್ರೆ, ಕಾಠಿಣ್ಯಕ್ಕೆ ಮಾತ್ರ ಶಕ್ತಿ ಇದೆ, ಮೃದುತ್ವಕ್ಕಿಲ್ಲ ಅಂತ ಅನ್ಕೋತೀವಿ ನಾವು. ಕಲ್ಲಿಗೆ ಶಕ್ತಿ ಇದೆ, ಹೂವಿಗಿಲ್ಲ ಅಂತ ಅನ್ಕೊಂಡಿರ್ತೀವಿ. ಬೆಂಕಿಗೆ ಶಕ್ತಿ ಇದೆ, ನೀರಿಗಿಲ್ಲ ಅಂತ ಅನ್ಕೊಂಡಿರ್ತೀವಿ. ಆದ್ರೆ ಮಂಜುನಾಥ್ ಅವರು ಪ್ರೂವ್ ಮಾಡಿದ್ದು, ಹೂವಿಗೂ ಶಕ್ತಿ ಇದೆ, ಮೃದುತ್ವಕ್ಕೂ ಶಕ್ತಿ ಇದೆ, ಅಂತಃಕರಣಕ್ಕೂ ಶಕ್ತಿ ಇದೆ, ಪ್ರೀತಿಗೂ ಶಕ್ತಿ ಇದೆ. ಅಧಿಕಾರಕ್ಕೆ, ಅಂತಸ್ತಿಗೆ, ದುಡ್ಡಿಗೆ, ಪ್ರತಿಷ್ಠೆಗೆ, ಅಹಂಕಾರಕ್ಕೆ ಇವಕ್ಕೆ ಮಾತ್ರ ಇರೋದಲ್ಲ ಶಕ್ತಿ. ಅಂತಃಕರಣಕ್ಕೆ, ಪ್ರೀತಿಗೆ, ಎಲ್ಲಕ್ಕೂ ಶಕ್ತಿ ಇದೆ. ಮಂಜುನಾಥ್ ನಮ್ಮೆದುರಿಗೆ ಒಂದು ಜೀವಮಾನದ ಅವಧಿಯಲ್ಲಿ ಇಂಥದ್ದೊಂದು ಸಾಧ್ಯತೆ ತೋರಿಸ್ಕೊಟ್ಟಿದ್ದಾರೆ. ಮುಂದಿನ ಹಲವಾರು ತಲೆಮಾರುಗಳ ಕಾಲ ಯಾವ್ಯಾವುದೋ ಹಳ್ಳಿಯಿಂದ ಅಬ್ಬೆಪಾರಿಗಳಾಗಿ ಬರುವ ಹುಡುಗರಿಗೆ ಮಂಜುನಾಥ್ ಒಂದು ಉದಾಹರಣೆಯಾಗಿದ್ದಾರೆ. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.